ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರ್ಣ, ಕರ್ಣ, ಎಲ್ಲಿ ಹೋಗ್ತಾ ಇದೀಯಾ? ಕಣ್ಣು ನೋಡ್ಕೊಂಡು ಹೋಗ್ತಾ ಇದೀಯಾ? ಹೋಗಿ ಈ ಮದುವೆ ಮಾಡ್ಕೋಬೇಡ ಅಂತ ಹೇಳೋಕೆ ಹೊರಟಿದ್ಯಾ? ಒಳ್ಳೆ ಕೆಲಸ, ಒಳ್ಳೆ ಕೆಲಸ, ತಾಯಿಯಾಗಿ ಮಾಡಬೇಕಾಗಿದ್ದ ಕೆಲಸ. ಆ ಪುಣ್ಯದಲ್ಲಿ ನನಗೂ ಅರ್ಧ ಭಾಗ ಇದೆ ಅಲ್ವಾ? ಇಬ್ರು ಒಟ್ಟಿಗೆ ಹೋಗಿ ಹೇಳೋಣ. ಹೇಳಿದ್ರೆ ನಮ್ಮ ಮಾತು ಕೇಳೇ ಕೇಳ್ತಾನೆ. ಬಾ. ನನ್ನ ಮೊಮ್ಮಗ ಕರ್ಣ ನಿನ್ನ ಮೊಮ್ಮಗಳ ನಿತ್ಯನ ಕೈ ಹಿಡಿತಾನೆ. ಕಂದ, ನಿನ್ ಕೈ ಮುಗಿತೀನಿ ಕಣೋ. ಯಾರೇನಾದ್ರೂ ಹೇಳಿ, ನೀನ್ ಮಾತ್ರ ಈ ಮದ್ವೆ ಮಾಡ್ಕೋಬೇಡ, ಒಪ್ಕೊಳಕ್ ಹೋಗ್ಬೇಡ. ಕಾರಣ ನಿಮ್ಮಮ್ಮ ಹೇಳೋದು ಸರಿ. ಈ ಮದುವೆ ಮಾಡ್ಕೋಬೇಡ ಮಗು. ನೀನು ಯಾವಾಗಲೂ ಬೇರೆಯವರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಿರ್ತೀಯ. ಆದರೆ ಈ ವಿಷಯದಲ್ಲಿ ಮಾತ್ರ ನೀನು ಸ್ವಾರ್ಥಿ ಆಗಲೇಬೇಕು. ಮದುವೆ ಅನ್ನೋದು ಯಾರಿಗೋಸ್ಕರನೋ ಶುರುವಾಗುವಂಥ ಸಂಬಂಧ ಅಲ್ಲ. ನಿತ್ಯ ಜೀವನ ನೀರು ಪಾಲಾಗಿದೆ. ಅದಕ್ಕೆ ನೀನು ಹೊಣೆಗಾರನಲ್ಲ. ಅದನ್ನು ಸರಿ ಮಾಡೋ ಅನಿವಾರ್ಯತೆಯೂ ನಿನಗಿಲ್ಲ. ಮದುವೆ ಆಗೋಕ್ಕೆ ಋಣ ಇರಬೇಕು ಕಾರಣ. ನಿತ್ಯಗೆ ಪಾಪ ಸೌಭಾಗ್ಯ ಇಲ್ಲ. ನೀನೀಗ ಅದನ್ನು ಸರಿಪಡಿಸೋಕೆ ಅಂತ ಮದುವೆಗೆ ಒಪ್ಕೊಂಡ್ರೆ ಪಾಪ ನಿನ್ನ ಪ್ರೀತಿ ಕತೆ ಏನಾಗಬೇಕು? ನಿನ್ನ ಮೇಲೆ ಜೀವ ಇಟ್ಕೊಂಡಿರೋ ನಿಧಿ ಏನ್ ಮಾಡಬೇಕು? ನಿತ್ಯನ ಉಳಿಸೋಕೋಸ್ಕರ ನಿಧಿನ ನನ್ನಲ್ಲಿ ಬಿಟ್ಬಿಡ್ತೀಯಾ? ಕಾರಣ ಸಾಕು, ನಿಲ್ಸಿ ಅಂತ ನಾಟಕ ಮಾಡ್ತೀರಾ? ಒಳ್ಳೆತನದ ಮುಖವಾಡ ಹಾಕೊಂಡು ಕತ್ಸಿಳೋ ಕೆಲಸ ಮಾಡಿ ಇನ್ನೂ ಅವನ್ನ ಎಷ್ಟು ಅಂತ ನಂಬಿಸ್ತೀರಾ? ಇದೆಲ್ಲ ಆಗ್ತಿರೋದು ನಿಮ್ಮಿಂದ. ನಿಮ್ ಸ್ವಾರ್ಥಕ್ಕಾಗಿ ಅವನ್ ಪ್ರೀತಿ ಸಾಯಿಸ್ತಿದ್ದೀರಾ. ಶಾಂತಿ, ನಿನ್ ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ ಕಣೆ. ಈಗ ಅಳೋದ್ರಿಂದ ಏನ್ ಪ್ರಯೋಜನ ಹೇಳು? ನೋಡು, ಡಾಕ್ಟರ್ ನೀನು ಏನಂತ ಹೇಳಿದ್ದಾರೆ ಮರ್ತೋಯ್ತಾ? ಕರುಣಾಳ ಕಣ್ಮಣಿಯು